ಇವರು ಅಂತಿಂತ ಸ್ವಾಮೀಜಿ ಅಲ್ಲ, ಚಾಟಿ ಸ್ವಾಮೀಜಿ. ದೆವ್ವ ಬಿಡಿಸ್ತೀನಿ ಅಂತ ಚಾಟಿ ಏಟನ್ನ ಕೊಡ್ತಾರೆ. ಕೋಲಾರದ ಬೇತಮಂಗಲ ಟೋಕನ್ ಸ್ವಾಮೀಜಿ ಅಂತ ಇವರು ಫೇಮಸ್ಸು. ಅಮಾವಾಸ್ಯೆ ವೇಳೆ ದೆವ್ವವನ್ನ ಬಿಡಿಸ್ತಾನಂತೆ. ನಲ್ಲೂರಿನ ಗಂಗಮ್ಮ ದೇಗುಲದ ಅರ್ಚಕ ಫುಲ್ ಫೇಮಸ್ ಆಗಿದ್ದು ಬರೀ ಕರ್ನಾಟಕದಿಂದ ಅಷ್ಟೇ ಅಲ್ಲ, ತಮಿಳುನಾಡು, ಆಂಧ್ರದಿಂದಲೂ ಕೂಡ ಇಲ್ಲಿಗೆ ಭಕ್ತರು ಬರ್ತಾರೆ. ಮಹಿಳೆ ಕೂದಲು ಕಟ್ ಮಾಡ್ತಾನೆ, ಗೂಸಾನು ಕೊಡ್ತಾನೆ, ರಾತ್ರಿ ದೆವ್ವ ಬಿಡಿಸ್ತೀನಿ ಅಂತಾನೆ. ಬೆಳಿಗ್ಗೆ ನೋಡಿದ್ರೆ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. 100 ರೂಪಾಯಿ ಟೋಕನ್ ತಗೊಂಡ್ರೆ ಮಾತ್ರ ಸ್ವಾಮೀಜಿನ ಭೇಟಿ ಮಾಡೋದಕ್ಕೆ ಅವಕಾಶ సిగోదు. కాలం వరకు నీళ్ళు సంతోషపడ్డారు కుడేక ఏసీ అడిగే మార్గం మొక్కనమంటారు కానీ కుడేక కాలం ఇచ్చే కప్తాను బట్టి నిజమనే సంతోషపడ్డా కానీ కుడేక ఏదో తొందర జరిగింది అనుకుని మీరు ఆనందంలో ನಾವು ಯಾರನ್ನೂ ಹೊಡೆಯೋದಿಲ್ಲ. ನಾವು 4 ವರ್ಷಕ್ಕೆ ಮುಂಚೆ ಊರು ಬಿಟ್ಟು ಹೋಗಿದ್ದೀವಿ. ಆವಾಗಿಂದ ನಾವು ಯಾರನ್ನೂ ಹೊಡೆಯೋಕ್ಕೆ ಹೋಗಲ್ಲ, ಭಕ್ತಿಯಿಂದ ಪೂಜೆ ಮಾಡ್ತೀವಿ ಅಷ್ಟೇ. ನಮ್ಮ ಸುತ್ತಮುತ್ತ ಕಡೆಯಿಂದ ಬರ್ತಾರೆ ಸರ್. ಹೊಡೆಯೋದಂದರೆ ಯಾರನ್ನೂ ಹೊಡೆಯೋಕ್ಕೆ ಹೋಗಲ್ಲ. ಹೊಡೆಯೋಕ್ಕಂದ್ರೆ ಯಾರೂ ಒಪ್ಕೊಳೋದಿಲ್ಲ, ನಾವು ಹೊಡೆಯೋದಿಲ್ಲ. ಗಾಳಿ ಎಲ್ಲ ಬಿಡ್ಸೋಕ್ಕೆ ಹೋಗಲ್ಲ. 4 ವರ್ಷಕ್ಕೆ ಮುಂಚೆ ಗಾಳಿ ಎಲ್ಲ ಬಿಡಿಸೋದಲ್ಲ. ಇವಾಗ ಏನು ಮಾಡೋಕ್ಕೆ ಹೋಗಲ್ಲ. ಅವರ ಒಂದು ಇವಾಗ ಅಂದರೆ ನಮ್ಮ ಸ್ವಂತ ಅಕ್ಕನೇ ಬಂದಿದ್ದು. ನಮ್ಮ ಸ್ವಂತ ಅಕ್ಕನೇ ಅಂದರೆ ಅವ್ರು ನನ್ನ ಸ್ವಂತದವ್ರು, ನಾನು ಒಡಹುಟ್ಟಿದವರೇ. ಅವರು ಫೋರ್ಸ್ ಮಾಡಿದ್ದಕ್ಕೆ ನೋಡಿದ್ದು ಅಷ್ಟು ಬಿಟ್ಟರೆ ಇವಾಗ ನಾ ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗಲ್ಲ. ಗಾಳಿ ಎಲ್ಲ ಬಿಡಿಸೋದು ಆ ಥರ ಏನು ಮಾಡಲ್ಲ. ಚಾಟಿ ಅಂದರೆ ಅದು ಅಮ್ಮ ಶಕ್ತಿ ಅದು.